ಅದು ಛಲವಾದಿ ನಾರಾಯಣ ಸ್ವಾಮಿ ಅವನು ಈ ದಲಿತ ಸಂಘಟನೆಗಳಿಂದನೇ ಬಂದಂತವ. ಈಗ ಅದನ್ನೆಲ್ಲ ಏನು ಮೌಲ್ಯ ಇತ್ತು ಅದನ್ನೆಲ್ಲ RSS ನವರಿಗೆ BJPಗೆ ಅಡುವಿಟ್ಟಿದ. ನಾವು ಒಳ್ಳೆ ಒಳ್ಳೆ ಹುದ್ದೆ ಒಳಗೆ ದಲಿತರನ್ನ ಹಿಂದುಳಿದ ವರ್ಗದವ್ರಿಗೆ ಮುಖ್ಯ ಹುದ್ದೆಗಳನ್ನ ಕೊಡ್ರಿ ಅಂತ ಹೇಳಿ ನಾನು ಒತ್ತಾಯಿನೂ. ಗಲಾಟೆ ಆದಾಗ ಕೇಸ್ ಅನುಭವಿಸೋರು, ಜೈಲು ಅನುಭವಿಸಿದವರೆಲ್ಲ ದಲಿತರು, ಹಿಂದುಳಿದ ವರ್ಗ, ಅಖಂಡ ಹಿಂದುತ್ವ ಅಂತ ಹೇಳಿ ಗಣವೇಷಧಾರಿಗಳನ್ನ, ಅದು ಯಾರು ಹಿಂದುಳಿದ ವರ್ಗ, ದಲಿತ ವರ್ಗ ಅಂತವ್ರಿಗೆ ಗಣವೇಷ ಹಾಕಿ ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟುವಂತದನ್ನು ಮಾಡ್ತಾ ಇದ್ದಾರೆ. ದೇಶದ ಸಂವಿಧಾನದ ಪರಿಚ್ಛೇದದ ಪ್ರಕಾರ ಈಗಾಗಲೇ RSSನವರು, ವಿಶ್ವ ಹಿಂದೂ ಪರಿಷತ್ತಿನವರು ಕೆಲವೊಂದು ವಿಷಯದಲ್ಲಿ ಹಿಂದೂ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ. ಆದ್ರ ಖರ್ಗೆ ಅವರು ಒಬ್ರು ಹಿಂದೂ ಅಲ್ವಾ? ಮತ್ತೆ ಅವರು ಸಂವಿಧಾನದ ಪರಿಚ್ಛೇದದ ಅದರ ಅಡಿ ಒಳಗೆ ನೀವು ಹೋಗ್ರಿ ಅಂತ ಹೇಳಿದ್ದು ಏನ್ ಮಹಾ ಅಪರಾಧನ ಇದು? ಯಾಕೆ ಅವ್ರಿಗೆ ಆ ತರ ಮಾನಸಿಕ ಹಿಂಸೆಯನ್ನು ಕೊಡಬೇಕು, ಅವ್ರಿಗೆ ಒತ್ತಡಕ್ಕೂ ಒಳಗಾಗಬೇಕು ಅನ್ನುವಂಥದ್ದನ್ನ ನೀವು ಬಲವಂತವಾಗಿ ಹೇಳ್ತಾ ಇದ್ದೀರಿ ಅವ್ರಿಗೆ. ಯಾಕೆ ಅವರು ಪ್ರಿಯಾಂಕಾ ಖರ್ಗೆ ಹಿಂದೂ ಅಲ್ವಾ? ನೀವು ಕನ್ಸಿಡರ್ ಮಾಡೋದಲ್ವಾ ವಿಶ್ವ ಹಿಂದೂ ಪರಿಷತ್ನವರು, RSSನವರು? ಯಾಕೆ ಹೋಗ್ಲಿ? 100 ವರ್ಷದ ಇತಿಹಾಸ ಅಂತ ಹೇಳ್ತಾ ಇದ್ರಿ. 100 ವರ್ಷದ ಇತಿಹಾಸ ಅಂದ್ರೆ ಸಾವಿರಾರು ವರ್ಷದ ಇತಿಹಾಸ ಬಿಟ್ಬಿಡ್ರಿ. 100 ವರ್ಷದ ಇತಿಹಾಸ ನೀವು ಏನು RSS ಮಾಡಿದ್ರಲ್ಲ, ನಿಮ್ಮ ಉದ್ದೇಶ ಏನು? ಎಲ್ಲ ಹಿಂದೂಗಳನ್ನು ಒಂದುಗೂಡಿಸ್ಬೇಕನ್ನುವಂಥ ಒಂದು ನಿಮ್ಮ ಪರಿಕಲ್ಪನೆಯಲ್ಲಿ ನೀವು ಹುಟ್ಟಾಕಿದ್ದೀರಿ. ಆದ್ರೆ ಹಿಂದೂಗಳಿಂದ, ಮೇಲ್ವರ್ಗದ ಹಿಂದೂಗಳಿಂದ ಕೆಳವರ್ಗದ ಹಿಂದೂಗಳಿಗೆ ಹತ್ಯೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನೀವು ಯಾಕೆ ಒಂದು ಸ್ಟೇಟ್ಮೆಂಟ್ ಇಲ್ಲ? ಯಾವುದರ ಪರವಾಗಿ ನೀವು ಇದನ್ನ ಮಾಡ್ತಾ ಇದ್ದೀರಿ? ನಿಮ್ಮ ಹೋಗ್ಲಿ, ಹಿಂದೂ ರಾಷ್ಟ್ರ ಮಾಡಬೇಕನ್ನೋ ನಿಮ್ಮ ಪರಿಕಲ್ಪನೆಯನ್ನ ಜನರಿಗೆ ತಿಳಿಸಿ ಹೇಳ್ರಿ, ಕ್ಲಿಯರ್ ಆಗಿ, ಗೌಪ್ಯವಾಗಿ ಇಡಬೇಡ್ರಿ. ಈಗ ಜನ ಬಹಳ ಶಾಣ್ಯರಾಗಿದ್ದಾರ. ನಿಮ್ಮ ಕುಟಿಲತೆ, ನಿಮ್ಮ ನೀಚತನ, ಬಾಬಾ ಸಾಹೇಬರು ಒಂದು ಇದನ್ನ ಹೇಳ್ತಾರ, ಏನಂತಂದ್ರ ಇಸ್ಲಾಮ ಕ್ರೂರಿ, ಬ್ರಾಹ್ಮಣತ್ವ ನೀಚ, ಅಂದ್ರ ಕ್ರೂರಿತನದಕ್ಕಿಂತ ನೀಚತನ ಮಹಾಪಾಪ ಅಂತ ಹೇಳ್ತಾರ ಬಾಬಾ ಸಾಹೇಬರು. ಇದನ್ನ ಈ ಶಬ್ದದ ಪರಿಕಲ್ಪನೆಯನ್ನ ಮಾಡ್ಕೊಡ್ರಿ ನೀವು. ನೀವು ಇವತ್ತ ಯಾರನ್ನ ಟಾರ್ಗೆಟ್ ಮಾಡತ್ತೀರಿ? ಅವರು ಸಂಘಟನೆಯಲ್ಲಿ ಇಂಡೋರ್ ಔಟ್ಡೋರ್ ಮೀಟಿಂಗ್ಗಳು ಇರ್ತಾವ್ರಿ. ಅವ್ರು ಇಂಡೋರ್ ಒಳಗ ಅವ್ರು ಏನ ನಿರ್ಣಯ ತಗೋತಾರ, ಯಾವ ರೀತಿ ಅವರು ಯೋಜನೆಗಳದಾವ ಅನ್ನೋದನ್ನ ಔಟ್ಡೋರ್ ಒಳಗೆ ಹೇಳೋದಿಲ್ಲ ಅವರು. ಕೇಶವ ಕೃಪಾದ ಇಂಡೋರ್ ಮೀಟಿಂಗ್ ಏನಾಗತ್ತ, ಅದು ಯಾವತ್ತೂ ಗೌಪ್ಯವಾಗಿಟ್ಟಿರ್ತಾರ. ಜನಕ್ಕೆ ಇಲ್ಲಿ ಗಣವೇಷಧಾರಿಗಳಂತೇಳಿ ಎಲ್ಲಾ ಹಿಂದೂಗಳನ್ನ ಒಂದು ಕೂಡಿ ಏನ್ ತಗೊಂಡ್ಬರ್ತಾರಲ್ಲ, ಅಲ್ಲಿ ಸ್ಪ್ರೆಡ್ ಮಾಡುದು ಅಥವಾ ಅಲ್ಲಿ ವಿಷಯ ಹೇಳುವುದನ್ನ ಬೇರೆ. ಅಖಂಡ ಹಿಂದುತ್ವ ಅಂತ ಹೇಳಿ ಗಣವೇಷಧಾರಿಗಳನ್ನ, ಅದು ಯಾರು ಹಿಂದುಳಿದ ವರ್ಗ, ದಲಿತ ವರ್ಗ, ಅನಂತರ ಈ ಸಣ್ಣ ಏನು ಕಮ್ಯುನಿಟಿ, ಮೈಕ್ರೋ ಕಮ್ಯುನಿಟಿ ಏನದವಲ್ಲ, ಅಂಥವ್ರಿಗೆ ಗಣವೇಷ ಹಾಕಿ ಇನ್ನೊಬ್ಬರ ಮೇಲೆ ಎತ್ತಿ ಕಟ್ಟುವಂಥದ್ದನ್ನು ಮಾಡ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಹೇಳಿದಾರೆ, ಅವ್ರು ಏನು ಸಂವಿಧಾನದ ನೀವು ಯಾಕೆ ಇದನ್ನು ಪಾಲನೆ ಮಾಡುವುದಿಲ್ಲ? ದೇವಸ್ಥಾನ, ನಿಮ್ಮ ದೇವಸ್ಥಾನದೊಳಗೆ ಹುಂಡಿ ರೊಕ್ಕದ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಹೇಳಿದಾರೆ ಅವರು. ನಿಮಗೆ ಯಾಕೆ ಅನ್ವಯಿಸೋದಿಲ್ಲ? ಈ ಮಾನ್ಯ ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ, ಇದು ಸಂಘಟನೆ, ಹಿಂದೂ ಸಂಘಟನೆ ಇರೋದ್ರಿಂದ ಏನು ರಿಜಿಸ್ಟ್ರೇಷನ್ ಬೇಕಿಲ್ಲ ಅಂತೇಳಿ. ಬೇಕಿಲ್ಲ ಅಂದ್ರೆ ಅದ್ರ ಅಕೌಂಟ್ ತೋರಿಸಿರಲ್ಲ, ಅದನ್ನ ಕೇಳ್ತಾರ ಅವ್ರು. 8 ಪ್ರಶ್ನೆ ಒಳಗೆ ಅದು ಒಂದು ಪ್ರಶ್ನೆ. ನೀವ್ ಯಾಕೆ ಇಷ್ಟು ಪ್ರಶ್ನೆ ಮಾಡಿದ್ರು ಉತ್ತರ ಕೊಡ್ತಾ ಇಲ್ಲ? ಹಾರಿಕೆ ಉತ್ತರ ಕೊಡ್ತೀರಿ ಯಾಕ? ಜನರನ್ನ ಇನ್ನೂವರೆಗೆ ಕತ್ತಲದೊಳಗೆ ಇಡ್ಬೇಕನ್ನುವಂತ ನಿಮ್ ಭ್ರಮೆಯನ್ನ ಇನ್ನಷ್ಟು ದಿವಸದೊಳಗ ಅಥವಾ ಇನ್ನೂ ಒಂದಿಷ್ಟು ವರ್ಷದೊಳಗ ಎಲ್ಲ ಜನರಿಗೆ ತಿಳಿಯಾಗಿ ಗೊತ್ತಾಗತ್ತ ನಿಮ್ಮ ಆಟ ಏನು ನಡೆಯೋದಿಲ್ಲ. ಸರ್ಕಾರದ ನಿಯಮಗಳೇನದಾವಲ್ಲ, ಸಂವಿಧಾನದ ನಿಯಮಗಳೇನದಾವಲ್ಲ, ಅದಕ್ಕೆಲ್ಲರೂ ಭದ್ರ ಆಗ್ಬೇಕಲ್ಲ. ಹೋಗ್ಲಿ, ಹಿಂದೂಗಳಂತೀರಿ ನೀವು ಎಲ್ಲಿ ಚರ್ಚ್ ಮೇಲೆ, ಮಸೀದಿಗಳ ಮೇಲೆ ಗಲಾಟೆ ಆದಾಗ ಕೇಸ್ ಅನುಭವಿಸೋರು, ಜೈಲು ಅನುಭವಿಸಿದವರೆಲ್ಲ ದಲಿತರು, ಹಿಂದುಳಿದ ವರ್ಗ ರಿಜಿಸ್ಟರ್ ಆಗ್ಬೇಕು, ಲೆಕ್ಕ ತೋರಿಸ್ಬೇಕು. ಆ ನಂತರ ಇನ್ನೂ ಒಂದ್ ಏನ್ ಹೇಳ್ತಿರಲ್ಲ, ನಿಮ್ಮ ದೇವಸ್ಥಾನ, ನಿಮ್ಮ RSSನೊಳಗ ಒಳ್ಳೆ ಒಳ್ಳೆ ಹುದ್ದೆ ಒಳಗ ದಲಿತರನ್ನ, ಹಿಂದುಳಿದ ವರ್ಗದವ್ರಿಗೆ ಮುಖ್ಯ ಹುದ್ದೆಗಳನ್ನ ಕೊಡ್ರಿ ಅಂತ ಹೇಳಿ ನಾನು ಒತ್ತಾಯಿನೂ ಇದೆ.
ಇವತ್ತಿನವರೆಗೂ ಯಾರು ಇಲ್ಲ. ನೀವು ಬ್ರಾಹ್ಮಣತ್ವ ಬಿಟ್ರೆ ಅದರಲ್ಲಿ ಯಾರಿದ್ದಾರೆ? ಅವರು ಅಟ್ಲೀಸ್ಟ್ ಒಂದು ಹೌದು ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತೀವಿ ಅನ್ನುವಂಥ ದೃಷ್ಟಿಕೋನದೊಳಗೆ ಅಲ್ಲಿ ಅವ್ರ 8 ಪ್ರಶ್ನೆಗೆ ಉತ್ತರ ಕೂಡಲೇ ಅವರು ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡ್ತಾರ ಪ್ರಿಯಾಂಕಾ ಖರ್ಗೆ ಅವರು. ಮತ್ ನೀವು ಅವರು ಒಬ್ರು ಹಿಂದೂ ಆಗಿ ಅವ್ರನ್ನೇ ಯಾಕೆ ಅವಹೇಳನ ಮಾಡ್ತೀರಿ ನೀವು? ಸಾಮಾಜಿಕ ಜಾಲತಾಣದಲ್ಲಿ ಅವ್ರನ್ನ ಉಡು ಬಟ್ಟೆ ಸಮೇತ ಅವ್ರನ್ನ ಕೇಳುವಂತ ಅವ್ರಿಗೆ ಏನ್ ರೈಟ್ಸ್ ಇದೆ? ಅವ್ರು ಯಾರು ಕೇಳಲಿಕ್ಕೆ? ಇಂಥ ಸೋಗಲಾಡಿಗಳ ಅದು ಏನಿಲ್ಲ, SC ಜನರನ್ನ ಮುಂದೆ ಬಿಡ್ತಾರ ಅವರು. ಅವ್ರ ಮೇಲೆ ಟಾರ್ಗೆಟ್. ಯಾರು ಬ್ರಾಹ್ಮಣರು ಮೇಲ್ವರ್ಗದವ್ರು ಯಾರು ಮಾತಾಡೋದಿಲ್ಲ. ಪ್ರಿಯಾಂಕಾ ಖರ್ಗೆ ಅವ ಚಲುವನ ನಾರಾಯಣ ಸ್ವಾಮಿ ಅವನ್ ಬಿಟ್ಟಿದ ಚಲವಾದಿ ನಾರಾಯಣ ಸ್ವಾಮಿನ ಬಿಡ್ತಾರ. ಅದು ಚಲವಾದಿ ನಾರಾಯಣ ಸ್ವಾಮಿ ಅವನು ಈ ದಲಿತ ಸಂಘಟನೆಗಳಿಂದನೇ ಬಂದಂತವ. ಈಗ ಅದನ್ನೆಲ್ಲ ಏನು ಮೌಲ್ಯ ಇತ್ತು ಅದನ್ನೆಲ್ಲ RSS ನವ್ರಿಗೆ BJPಗೆ ಅಡು ಇಟ್ಟಿದಾನವ. ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ತತ್ವದ ಗೊತ್ತೇ ಇಲ್ಲ. ಅವ್ರು ಒಂದು ಹುದ್ದೆ ಬೇಕಾಗಿತ್ತು ಅವ್ರಿಗೆ, ಒಂದು MLA MLC ಇಂಥವೇನು ಹುದ್ದೆ ಬೇಕು. RSSನ ಹಿಂದೂ ವಾರಸಾದಾರ ಅಂತೇಳಿ ಏನು ಅಂದ್ಕೊಂಡಾರಲ್ಲ ಅವರೆಲ್ಲ ಸಂವಿಧಾನವನ್ನು ಗೌರವಿಸಬೇಕು. ಪ್ರಿಯಾಂಕಾ ಖರ್ಗೆ ಅವರು ಹೇಳಿರುವಂಥ 8 ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಆನಂತರ ಟ್ಯಾಕ್ಸ್ ತುಂಬಲೇಬೇಕು ಅವರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.